ಪೂನಾಗೆ ಟೀಮಲ್ಲಿ ಇದ್ದಾಗ ನಾನು ಇರಾನ್ಗೆ ಹೋಗಿದ್ದೆ. ನಾನು ನಂದೇ ಖರ್ಚಲ್ಲಿ ನನ್ನ ಫ್ರೆಂಡ್ ಅವನು ನನ್ನ ಜೊತೆ ಬಂದಿದ್ದ. ಅವರು ನಾವಿಬ್ಬರು ಹೋಗಿ ಸಾದುಲುನ ನಾನು ಕರ್ಕೊಂಡು ಬಂದೆ ಪೂನಾನಲ್ಲಿ. ಅಂದರೆ ಇರಾನ್ಗೆ ಹೋಗಿ ಅವನ ಹತ್ರ ಮಾತಾಡಿ ಅವನ ಮೆಂಟಾಲಿಟಿ ಹೇಗಿದೆ ಇದನ್ನೆಲ್ಲ ನೋಡ್ಕೊಂಡು ನಾನು ಕರ್ಕೊಂಡು ಬಂದು ಸಾದುಲುನ ಪುನೇರಿ ಪಲ್ಟನ್ಗೆ ಜಾಯಿನ್ ಮಾಡಿಸಿದ್ದೆ. ಅದೇ ರೀತಿ ನಾನು ಕೂಡ ನನ್ನ ಫ್ರೆಂಡ್ ಏನು ಹೇಳಿದ್ರು ಅಂದರೆ, ನೀನು ಇದಾಯ್ತಲ್ಲ, ನಾನು ಹೋದ ಸೀಸನ್ನೇ ಹೇಳಿದ್ರು ಅವರು, ನಾನು ಅವ್ರ ಮಾತು ಕೇಳಲಿಲ್ಲ. ನಿಂದಾಯ್ತಲ್ಲ ಇಲ್ಲಿ, ನೀನು ಈ ಮೆಡಲ್ ಆಗಿತ್ತಲ್ಲ ಒಂದ್ಸಲಿ ಸೆಕೆಂಡ್ ಪ್ಲೇಸು ಫಸ್ಟ್ ಪ್ಲೇಸು, ನೀನು ಬೇರೆ ಟೀಮ್ಗೆ ಹೋಗು, ಇಲ್ಲಾಂದ್ರೆ ಒಂದು ಸೀಸನ್ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಸೀಸನ್ಗೂ ಮತ್ತೆ ನೀನು ಚಾಂಪಿಯನ್ ಮಾಡ್ತೀಯ, ನನಗೆ ಗೊತ್ತು, ನೀನು ಬೇರೆ ಟೀಮ್ಗೆ ಹೋಗು ಅನ್ನೋದು ಅವರು ಹೇಳ್ತಾಯಿದ್ರು. ಬಟ್ ನಾನು ಲಾಸ್ಟ್ ಸೀಸನಲ್ಲಿ ಹೋಗಿ ಜಾಯಿನ್ ಮಾಡಿದೆ. ಬಟ್ ಎಲ್ಲ ಕಡೆನೂ ಸುತ್ಕೊಂಡಿರೋದು ಅಂದರೆ ಒಂದು ಎಲ್ಲಿ ಸಮಾಧಾನ ಇರುತ್ತಲ್ಲ, ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ನಮಗೆ ಫ್ರೀಡಮ್ ಇರುತ್ತೆ, ಅಂಥ ಕಡೆ ಎಲ್ಲಾದರೂ ಒಂದು ಕಡೆ ಸೇರಿಕೊಂಡು ಉಳ್ಕೊಬಿಡುವ ಅಂತ ಅನಿಸ್ಬಿಡ್ತು ಈಗೀಗ ಸೀಸನ್ 11 ಆದ ನಂತರ. ನಾನು ಮತ್ತೆ ಈಗ ಇಲ್ಲೇ ಬೆಂಗಳೂರು ಬುಲ್ಸ್ನಲ್ಲೇ ನಾನು ಈಗ ಹೇಳಿದ್ನಲ್ಲ, ನನ್ನನ್ನೇ ಅವ್ರು ಇಟ್ಕೊಂಡು ಒಂದು ಎಕ್ಸ್ಪರ್ಟ್ ಆಗಿ ಕೋಚ್ ಆಗಿ ಮಾಡಿದ್ರು ಸರಿ, ಇಲ್ಲ ಜೊತೆನಲ್ಲಿ ಎಕ್ಸ್ಪರ್ಟ್ ಆಗಿ ಹೆಂಗಾದರೂ ನಾನು ಬೆಂಗಳೂರು ಬುಲ್ಸ್ ಅವರು ಜೊತೆ ಇದ್ಕೊಂಡು ಇಡೀ ಬೆಂಗಳೂರು ಬುಲ್ಸ್ ಫಾಲೋವರ್ಸು ಮತ್ತು ಎಲ್ಲ ಕರ್ನಾಟಕದ ಕನ್ನಡಿಗರು ಖುಷಿ ಆಗೋ ರೀತಿಯಲ್ಲಿ ಒಂದು ತಂಡಕ್ಕೆ ನನ್ನ ಸಲಹೆಗಳು ಮಾಡ್ಕೊಂಡಿರುವ ಅಂತ ಅಂದ್ಕೊಂಡಿದ್ದೀನಿ. ಪೂನಾಗೆ ಟೀಮಲ್ಲಿ ಇದ್ದಾಗ ನಾನು ಇರಾನ್ಗೆ ಹೋಗಿದ್ದೆ. ನಾನು ನಂದೇ ಖರ್ಚಲ್ಲಿ ನನ್ನ ಫ್ರೆಂಡ್ ಅವನು ನನ್ನ ಜೊತೆ ಬಂದಿದ್ದ. ಅವರು ನಾವಿಬ್ಬರು ಹೋಗಿ ಸಾದುಲುನ ನಾನು ಕರ್ಕೊಂಡು ಬಂದೆ ಪೂನಾನಲ್ಲಿ. ಅಂದರೆ ಇರಾನ್ಗೆ ಹೋಗಿ ಅವನ ಹತ್ರ ಮಾತಾಡಿ ಅವನ ಮೆಂಟಾಲಿಟಿ ಹೇಗಿದೆ ಇದನ್ನೆಲ್ಲ ನೋಡ್ಕೊಂಡು ನಾನು ಕರ್ಕೊಂಡು ಬಂದು ಸಾದುಲುನ ಪುನೇರಿ ಪಲ್ಟನ್ಗೆ ಜಾಯಿನ್ ಮಾಡಿಸಿದ್ದೆ. ಅದೇ ರೀತಿ ನಾನು ಕೂಡ ನನ್ನ ಫ್ರೆಂಡ್ ಏನು ಹೇಳಿದ್ರು ಅಂದರೆ, ನೀನು ಇದಾಯ್ತಲ್ಲ, ನಾನು ಹೋದ ಸೀಸನ್ನೇ ಹೇಳಿದ್ರು ಅವರು, ನಾನು ಅವ್ರ ಮಾತು ಕೇಳಲಿಲ್ಲ. ನಿಂದಾಯ್ತಲ್ಲ ಇಲ್ಲಿ, ನೀನು ಈ ಮೆಡಲ್ ಆಗಿತ್ತಲ್ಲ ಒಂದ್ಸಲಿ ಸೆಕೆಂಡ್ ಪ್ಲೇಸು ಫಸ್ಟ್ ಪ್ಲೇಸು, ನೀನು ಬೇರೆ ಟೀಮ್ಗೆ ಹೋಗು, ಇಲ್ಲಾಂದ್ರೆ ಒಂದು ಸೀಸನ್ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಸೀಸನ್ಗೂ ಮತ್ತೆ ನೀನು ಚಾಂಪಿಯನ್ ಮಾಡ್ತೀಯ, ನನಗೆ ಗೊತ್ತು, ನೀನು ಬೇರೆ ಟೀಮ್ಗೆ ಹೋಗು ಅನ್ನೋದು ಅವರು ಹೇಳ್ತಾಯಿದ್ರು. ಬಟ್ ನಾನು ಲಾಸ್ಟ್ ಸೀಸನಲ್ಲಿ ಹೋಗಿ ಜಾಯಿನ್ ಮಾಡಿದೆ. ಬಟ್ ಎಲ್ಲ ಕಡೆನೂ ಸುತ್ಕೊಂಡಿರೋದು ಅಂದರೆ ಒಂದು ಎಲ್ಲಿ ಸಮಾಧಾನ ಇರುತ್ತಲ್ಲ, ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ನಮಗೆ ಫ್ರೀಡಮ್ ಇರುತ್ತೆ, ಅಂಥ ಕಡೆ ಎಲ್ಲಾದರೂ ಒಂದು ಕಡೆ ಸೇರಿಕೊಂಡು ಉಳ್ಕೊಬಿಡುವ ಅಂತ ಅನಿಸ್ಬಿಡ್ತು ಈಗೀಗ ಸೀಸನ್ 11 ಆದ ನಂತರ. ನಾನು ಮತ್ತೆ ಈಗ ಇಲ್ಲೇ ಬೆಂಗಳೂರು ಬುಲ್ಸ್ನಲ್ಲೇ ನಾನು ಈಗ ಹೇಳಿದ್ನಲ್ಲ, ನನ್ನನ್ನೇ ಅವ್ರು ಇಟ್ಕೊಂಡು ಒಂದು ಎಕ್ಸ್ಪರ್ಟ್ ಆಗಿ ಕೋಚ್ ಆಗಿ ಮಾಡಿದ್ರು ಸರಿ, ಇಲ್ಲ ಜೊತೆನಲ್ಲಿ ಎಕ್ಸ್ಪರ್ಟ್ ಆಗಿ ಹೆಂಗಾದರೂ ನಾನು ಬೆಂಗಳೂರು ಬುಲ್ಸ್ ಅವರು ಜೊತೆ ಇದ್ಕೊಂಡು ಇಡೀ ಬೆಂಗಳೂರು ಬುಲ್ಸ್ ಫಾಲೋವರ್ಸು ಮತ್ತು ಎಲ್ಲ ಕರ್ನಾಟಕದ ಕನ್ನಡಿಗರು ಖುಷಿ ಆಗೋ ರೀತಿಯಲ್ಲಿ ಒಂದು ತಂಡಕ್ಕೆ ನನ್ನ ಸಲಹೆಗಳು ಮಾಡ್ಕೊಂಡಿರುವ ಅಂತ ಅಂದ್ಕೊಂಡಿದ್ದೀನಿ.